ಈಗ ನಮ್ಮ ಇಲಾಖೆಯವರು ಯಾರು ದರೋಡೆ ಮಾಡತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಒಳ್ಳೆಯ ಕ್ರಮ ತೊಗೊಂಡಿದ್ದಾರೆ. ನನ್ನ ಅಭಿನಂದನೆಗಳಿಗಾಗಲೇ ಸಲ್ಲಿಸಿದ್ದೇನೆ, ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಈ ಥರ ಘಟನೆಗಳಾದಾಗ ಸಮಾಜ ಘಾತಕ ಶಕ್ತಿಗಳ ಅದನ್ನು ನಿಯಂತ್ರಣ ಮಾಡೋದು, ಅವ್ರನ್ನ ಹಿಡಿದಾಕೋದು, ಅವ್ರಿಗೆ ಶಿಕ್ಷೆ ಸಿಗುವಂಥದ್ದು ಮಾಡೋದೇ ಸರ್ಕಾರದ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ. ಆದರೆ ಇವತ್ತು ಈ ವಿಚಾರದಲ್ಲಿ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಭೇದಿಸಿ ಅವ್ರನ್ನ ಹಿಡಿದಾಕಿರುವಂಥದ್ದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ. ಕೇವಲ 4 ದಿನದಲ್ಲೇ ಇದು ಹೌದು, ಎಲ್ಲ ರಿಕವರಿ ಆಗಿದೆ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಬ್ಬರು CM ಇದ್ದಾಗ ಇನ್ನೊಬ್ಬರು CM ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ? ಏನೇ ಇದ್ದರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಸಿದ್ದರಾಮಯ್ಯ ನೇತೃತ್ವದ ನಮಗೆಲ್ರಿಗೂ 100% ವಿಶ್ವಾಸ ಇರುವಂಥ ಒಬ್ಬ ನಾಯಕ, ಜನನಾಯಕ. ಅವ್ರ ಜೊತೆಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದಾರೆ. ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. CM ಅವ್ರು ನೋಡಿ ಬಂದಿದ್ದಾರೆ. ಮೊನ್ನೆ ಇದು ಕಲ್ಚರಲ್ ನಮ್ಮ ಸ್ಪೋರ್ಟ್ಸ್ ಪ್ರೋಗ್ರಾಮಿಗೆ ಬಂದರು, ಅದಕ್ಕಿಂತ ಕಂಬಳ ಕಾರ್ಯಕ್ರಮಕ್ಕೆ ಬಂದರು. ಮುಂದೆ ಈಗ DC ಕಚೇರಿ ಉದ್ಘಾಟನೆ, ಏನು ಅವ್ರ ಕಾಲದಲ್ಲೇ ಈ DC ಕಚೇರಿಯನ್ನು ಪ್ರಾರಂಭ ಮಾಡಿದವರು ನಾವೇ. ಈ ಮಧ್ಯದಲ್ಲಿ 5 ವರ್ಷ ಅವರು ಅದನ್ನು ಮುಕ್ತಾಯ ಮಾಡೋಕ್ಕಾಗಲಿಲ್ಲ ಹಿಂದಿನ ಸರ್ಕಾರ. ಈಗ ನಾವು ಮತ್ತೆ ಅದನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಬರೋ ತಿಂಗಳಲ್ಲಿ CM ಮತ್ತೆ ಬರ್ತಾರೆ. ಯಾವ ರಾಜ್ಯದಲ್ಲೂ ಕೂಡ ಯಾವುದೇ ಸರ್ಕಾರ ಇರ್ಬೋದು, ಅವ್ರು ಕೊಟ್ಟ ಮಾತನ್ನು ಯಾರೂ ಉಳಿಸ್ಕೊಂಡಿಲ್ಲ. ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಪ್ರಥಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡು 4 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಯನ್ನು ಜನರಿಗೆ ಮುಟ್ಟಿಸಿರುವಂಥ ಮಾಡಿರುವಂಥ ಐತಿಹಾಸಿಕ ಇದು ತೀರ್ಮಾನ ಮತ್ತು ಅನುಷ್ಠಾನ. ಇದಕ್ಕೆ ನಮ್ಗೆ ಹೆಮ್ಮೆ ಇದೆ, ಆಯಿತಾ? ಎಷ್ಟೋ ಜನ ಎಲ್ಲ ಥರ ಟೀಕೆಗಳು ಮಾಡ್ತಾಯಿದ್ದಾರೆ, ಆದರೆ ನಾವು ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ, ಕಾರ್ಯಕ್ರಮ ಮುಟ್ಟಿಸಿದ್ದೇವೆ. ಇಷ್ಟು ದೊಡ್ಡ ಮೊತ್ತವನ್ನು ಜನರಿಗೆ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಹೋಗ್ತದೆ ನಾನು ಹೇಳಿದ್ದೀನಿ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದಿಟ್ಟ ಒಂದು ತೀರ್ಮಾನಗಳು ಬೇಕು, ಅದು ನಾವು ಮಾಡಿದ್ದೇವೆ. ಅದಕ್ಕೆ ಇಡೀ ದೇಶದಲ್ಲಿ ಇವತ್ತು ನೀವು ಹೇಗೆ ಮಾಡಿದ್ದೀರಾ ಕರ್ನಾಟಕ ಅಂತ ಆಶ್ಚರ್ಯ ಪಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಬಂದು ನಾವು ಇಂಪ್ಲಿಮೆಂಟ್ ಮಾಡಿದಾಗ ನೀವು ಹೆಂಗ್ರಿ ಮಾಡಿದ್ರಿ ಇಷ್ಟು ಬೇಗ ಅಂತ ಅವರೇ ಕೇಳ್ತಾರೆ. ಯಾಕಂದರೆ ಆ ಸ್ಕೀಮ್ ಅನೌನ್ಸ್ ಮಾಡೋದು ಬೇರೆ, ಅನುಷ್ಠಾನ ಮಾಡೋದಕ್ಕೆ ಸಮಯ ತೊಗೊಳ್ತಾರೆ. ಇಲ್ಲಿ ನಾವು ಸಮಯನೇ ತಗೊಂಡಿಲ್ಲ ಅಲ್ಲ. ಸೊ ಗ್ಯಾರಂಟಿ, ಕರ್ನಾಟಕದ ಗ್ಯಾರಂಟಿ ಇದು ಇಡೀ ದೇಶಕ್ಕೆ ಮಾದರಿ.